ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಯನಮಲಪಾಡಿ ಅಂಗನವಾಡಿ ಕೇಂದ್ರ 2ರಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ತರಗತಿಗಳು ಆರಂಭ. ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಯನಮಲಪಾಡಿ ಅಂಗನವಾಡಿ ಕೇಂದ್ರ 2ರಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಚಿಣ್ಣರ ಶಾಲೆಯನ್ನು ಸೋಮವಾರರಂದು ಅರ್ಥಪೂರ್ಣವಾಗಿ ಅಲಂಕೃತವಾಗಿ ಚಿಣ್ಣರಿಗೆ ಹೂವು ನೀಡುವ ಮುಖಾಂತರ ಅಂಗನವಾಡಿ ಶಾಲೆ ಪುನಃ ಆರಂಭಿಸಲಾಯಿತು. ಕೊರೋನಾ ರಾಜ್ಯದಲ್ಲಿ ಇಳಿಮುಖವಾಗಿರುವುದರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿನಗಳ ಕಾಲ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ತರಗತಿಗಳನ್ನು ನಡೆಸುವಂತೆ ಸೂಚನೆ ನೀಡಲಾಗಿದೆ. ಮಕ್ಕಳನ್ನು ಶಾಲೆಗೆ ಕಳಿಸಲು ಪೋಷಕರಿಂದ ಕಡ್ಡಾಯವಾಗಿ ಅನುಮತಿ ಪತ್ರ ಪಡೆಯಬೇಕೆಂತೆಯೂ ಸೂಚಿಸಲಾಗಿದೆ. ಇವುಗಳೆಲ್ಲವೂ ಗಮನದಲ್ಲಿಟ್ಟುಕೊಂಡು ತರಗತಿಗಳು ನಡೆಸುವಂತೆ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಮೊದಲ ದಿನ ಯನಮಲಪಾಡಿ ಅಂಗನವಾಡಿ ಕೇಂದ್ರ 2ರಲ್ಲಿ ಬಟ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೈಎಸ್ ಮಂಜುಳಾ ಶ್ರೀರಾಮ್ರವರು ಮಕ್ಕಳಿಗೆ ಹೂವು ನೀಡುವ ಮುಖಾಂತರ ಚಾಲನೆ ನೀಡಿದರು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಮಂಜುಳಾರವರು ಭಾಗವಹಿಸಿ ಕೊರೋನಾ ಸಂಕಷ್ಟದಲ್ಲಿ ಅನುಭವಿಸುವ ನರಕಯಾತನ ಬಗ್ಗೆ ತಿಳಿ ಹೇಳಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ 2ರ ಕಾರ್ಯಕರ್ತೆಯರಾದ ಗಾಯತ್ರಿ ದೇವಿರವರು ಶಾಲೆ ಆರಂಭಿಸಲು ವಿಶಿಷ್ಟ ರೀತಿಯಲ್ಲಿ ಶಾಲೆಯನ್ನು ಅಲಂಕೃತಗೊಳಿಸಿ ಬೆಲೂನುಗಳಿಂದ ಸಿಂಗರಿಸಿದ್ದರು. ಮಕ್ಕಳ ಪೋಷಕರು ಗ್ರಾಮದ ಸುಲೋಚನಾ, ಮಾಧುರಿ, ಜಯಮ್ಮ, ಶಬಾನ, ಅಮರಾವತಮ್ಮ, ಅಂಗನವಾಡಿ ಸಹಾಯಕಿ ಜಯಮ್ಮ ಅವರು ಉಪಸ್ಥಿತರಿದ್ದರು. ಸರ್ಕಾರದ ನಿಯಮಾನುಸಾರ 10 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರ ನಾವು ಅಂಗನವಾಡಿ ಕೇಂದ್ರ ನಡೆಸಬೇಕು ಅಂತಿದೆ. ಅದರಂತೆ ನಾವು ದಿನ ಕೇಂದ್ರವನ್ನು ನಡೆಸ್ಕೊಂಡು ಹೋಗ್ತೀವಿ. ಮತ್ತೆ ಕೆಲವು ನಿಯಮಾನುಸಾರಗಳು, ಮಕ್ಕಳಿಗೆ 5 ವರ್ಷದ ಒಳಗಿನ ಮಕ್ಕಳಿಗೆ ಮಾಸ್ಕ್ ಮುಖಗವಸು ಧರಿಸುವಂತಿಲ್ಲ ಅಂತ ಹೇಳಿ ಇದೆ. ಹಾಗೂ ಸಹಾಯಕಿ ನಾವು ಕಡ್ಡಾಯವಾಗಿ 2 ಡೋಸ್ ಕೊರೋನಾ ಲಸಿಕೆಯನ್ನು ಪಡೆದಿರಬೇಕು ಮತ್ತು ಮಾಸ್ಕ್ ಧರಿಸಬೇಕು. ಮಕ್ಕಳಿಗೆ ಕೇಂದ್ರಕ್ಕೆ ಹಾಜರಾದಾಗ ಸಾಬೂನಿಂದ ಕೈ ತೊಳಿಸಬೇಕು. ಮತ್ತೆ ಮನೆಗೆ ಹೋಗುವಾಗ ಸಹ ಅವ್ರಿಗೆ ಕೈಯನ್ನು ಸ್ವಚ್ಛ ಮಾಡಿ ಕಳಿಸ್ಕೊಡ್ಬೇಕು. ಮತ್ತು ಮಧ್ಯದಲ್ಲಿ ಸ್ಯಾನಿಟೈಸರ್ ಹಾಕಿ ನೋಡ್ಕೊಳ್ತಾ ಇರ್ತೀವಿ ಮಕ್ಕಳು ನೀರು ಬೇಕು ಅಂತ ಹೇಳಿ ಕೇಳಿದಲ್ಲಿ ಬಿಸಿನೀರನ್ನು ಕಾಯಿಸಿ ಇಟ್ಟು ಮಕ್ಕಳಿಗೆ ಕುಡಿಯಲು ಬಿಸಿನೀರನ್ನು ಸಹ ನಾವು ಕೇಂದ್ರದಲ್ಲಿ ನೀಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆದು ರಾಜ್ಯಾದ್ಯಂತ ಎಲ್ಲ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಪಡೆದು ಒಳ್ಳೆ ಬುದ್ಧಿವಂತರಾಗಲಿ. ಇಲ್ಲಿ ಯಾವುದೇ ಮುಂದೆ ಅಡೆತಡೆಗಳು ಬರದಂತೆ ಕೊರೋನಾ ಮಾರಿ ನಮ್ಮ ದೇಶ ಬಿಟ್ಟು ಹೋಗ್ಲಿ, ಎಲ್ಲರೂ ಆರೋಗ್ಯವಂತರಾಗಿದ್ದು ಎಲ್ಲರೂ ನೆಮ್ಮದಿಯಿಂದ ಬದುಕನ್ನು ಬಾಳಲಿ ಅಂತ ಹೇಳ್ಬಿಟ್ಟು ನಾನು 4 ಮಾತುಗಳನ್ನ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.